ಸರ್ಕಾರ ರಾಜ್ಯಪಾಲರ ನಡುವಿನ ಸಂಘರ್ಷಕ್ಕೆ ಹೊಸ ವೇದಿಕೆ ಸೃಷ್ಟಿಯಾಗಿದೆ. ಹೌದು, ನಾಳೆಯಿಂದ ಆರಂಭ ಆಗಲಿರುವಂತಹ ವಿಶೇಷ ಜಂಟಿ ಅಧಿವೇಶನದಲ್ಲಿ ಭಾಷಣ ಓದೋದಕ್ಕೆ ರಾಜ್ಯಪಾಲ ಗೆಹ್ಲೋಟ್ ನಿರಾಕರಿಸಿದ್ದಾರೆ. ಕೇಂದ್ರದ ವಿರುದ್ಧದ ನರೇಗಾ ಮರುನಾಮಕರಣ ಸಮರದಲ್ಲಿ ಈಗ ರಾಜ್ಯಪಾಲರ ಎಂಟ್ರಿ ಆಗ್ತಾ ಇದೆ. ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣವನ್ನ ನಾನು ಯಥಾವತ್ತಾಗಿ ಓದಲ್ಲ ಅಂತ ಅವ್ರು ನಿರಾಕರಿಸಿದ್ದಾರೆ. ಹಾಗಾದ್ರೆ ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣದಲ್ಲಿ ಏನೇನಿದೆ? ರಾಜ್ಯಪಾಲರು ಯಾಕೆ ಆ 11 ಪ್ಯಾರಾಗಳನ್ನ ಓದೋದಕ್ಕೆ ನಿರಾಕರಿಸ್ತಾ ಇದ್ದಾರೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸರ್ಕಾರ ಬರೆದುಕೊಟ್ಟ ಭಾಷಣ ಮಾಡಲು ಗವರ್ನರ್ ನಕಾರ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಅಂಶಗಳಿವೆ ಎಂದ ನಿರಾಕರಣೆ. ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ತಮಿಳುನಾಡು, ಕೇರಳ ಬಳಿಕ ಕರ್ನಾಟಕದಲ್ಲೂ ಗವರ್ನರ್ ವರ್ಸಸ್ ಸರ್ಕಾರ. ಅಧಿವೇಶನಕ್ಕೆ ಸಿದ್ಧತೆ ನಡೆದಿತ್ತು. ನರೇಗಾ ಬಗ್ಗೆ ಚರ್ಚಿಸಲು ಸರ್ಕಾರ ವಿಶೇಷ ಜಂಟಿ ಅಧಿವೇಶನಕ್ಕೆ ಸಜ್ಜಾಗಿತ್ತು. ನಾಳೆ ರಾಜ್ಯಪಾಲರನ್ನ ವಿಧಾನಸಭೆಗೆ ಕರೆಸಿ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಭಾಷಣದ ಪ್ರತಿಯನ್ನು ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು. ಇದಾದ ನಂತರ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮತ್ತು ನರೇಗಾ ಬಗ್ಗೆ ವಿಶೇಷ ಚರ್ಚೆ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಭಾಷಣದ 11 ಪ್ಯಾರಾಗಳನ್ನು ಓದಲು ನಿರಾಕರಿಸಿದ್ದಾರೆ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ವಿಚಾರ ಏನಂದ್ರೆ, ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನ ಬದಲಾಯಿಸಿ ಜಿ ರಾಮ್ ಜಿ ಅಂತ ಮರುನಾಮಕರಣ ಮಾಡಿತ್ತು. ಇದರ ವಿರುದ್ಧ ನಿರ್ಣಯ ಕೈಗೊಳ್ಳೋಕೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ರಾಜ್ಯಪಾಲರ ಭಾಷಣದಲ್ಲೂ ನರೇಗಾ ಹೆಸರು ಬದಲಾವಣೆ ಕುರಿತ ಅಂಶಗಳನ್ನ ಉಲ್ಲೇಖಿಸಲಾಗಿತ್ತು. ಇದೇ ಅಂಶಗಳೀಗ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವೆ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಹಾಗಾದ್ರೆ ರಾಜ್ಯಪಾಲರು ಕೊಟ್ಟ ಕಾರಣಗಳೇನು? ಅದನ್ನೇ ತೋರಿಸ್ತೇವೆ ನೋಡಿ. ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿ ಮನ್ರೇಗಾ ಕಾಯ್ದೆ ಬದಲಾವಣೆ ಬಗ್ಗೆ ಉಲ್ಲೇಖಿಸಿ ಕಳುಹಿಸಲಾಗಿತ್ತು. ನೀವು ಗಳಿಸಿರೋ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಲ ಅಂಶಗಳಿವೆ ಎಂದಿರೋ ರಾಜ್ಯಪಾಲರು 11 ಪ್ಯಾರಾಗಳನ್ನ ಕೈಬಿಡಬೇಕೆಂದು ಸಲಹೆ ನೀಡಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಸಂಬಂಧದ ಬಗ್ಗೆ ಉಲ್ಲೇಖವಿದೆ. ಮನ್ರೇಗಾ ಯೋಜನೆ ಮರುಸ್ಥಾಪನೆ, ಅನುದಾನ ತಾರತಮ್ಯ, ಕೇಂದ್ರ ಸರ್ಕಾರ ಕಾರ್ಮಿಕರ ಕೆಲಸ ಕಿತ್ತುಕೊಂಡಿದ್ದು, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅನುದಾನ ನೀಡದಿರೋದು ಸೇರಿದಂತೆ ಕೇಂದ್ರದ ವಿರುದ್ಧದ ವಿಚಾರ ಕೈಬಿಡುವಂತೆ ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ಹೀಗೆ ಜಂಟಿ ಅಧಿವೇಶನವೇ ಕೇಂದ್ರದ ವಿರುದ್ಧ ಎಂಬಂತಿದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ನೀಡಿದ ರಾಜ್ಯಪಾಲರು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲ್ಲ ಅಂತ ನಿರಾಕರಿಸಿದ್ದಾರೆ. ಹೀಗಾಗಿ ಎಚ್.ಕೆ. ಪಾಟೀಲ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಮನವೊಲಿಸಿದ್ದಾರೆ. ಬಳಿಕ ಮಾತನಾಡಿದ ಎಚ್.ಕೆ. ಪಾಟೀಲ್, ರಾಜ್ಯಪಾಲರು ನೀಡಿರೋ ಸಲಹೆಯನ್ನ ಸಿಎಂ ಬಳಿ ಚರ್ಚಿಸುವುದಾಗಿ ಹೇಳಿದ್ದಾರೆ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. ಸದ್ಯ ಈಗ ಚೆಂಡು ಸಿಎಂ ಅಂಗಳದಲ್ಲಿದೆ. ಈಗಾಗಲೇ ಎಚ್.ಕೆ. ಪಾಟೀಲ್ ಜೊತೆ ಸಿಎಂ ಫೋನ್ನಲ್ಲಿ ಮಾತಾಡೋ ವೇಳೆ ಯಥಾವತ್ ಭಾಷಣವನ್ನ ಕಳಿಸಿ ಅಂತ ಸಿಎಂ ಹೇಳಿದ್ದಾರೆ. ತಮಿಳುನಾಡು, ಕೇರಳ ರಾಜ್ಯಪಾಲರಂತೆ ಭಾಷಣ ಓದ್ಲಿ ಅಥವಾ ಓದ್ದೇ ಇರಲಿ, ಬೇಕಿದ್ರೆ ಕಾನೂನು ಹೋರಾಟ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಒಂದ್ ವೇಳೆ ನಾಳೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 176(1) ವಿಧಿಯ ಅನ್ವಯ ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಾಗುತ್ತೆ. ಈ ರಾಜ್ಯಪಾಲರ ಭಾಷಣವನ್ನ ಸರ್ಕಾರವೇ ಸಿದ್ಧಪಡಿಸಿ ನೀಡುತ್ತದೆ.
ಆದರೆ ಭಾಷಣ ಮಾಡೋದಿಲ್ಲ ಅಂತ ರಾಜ್ಯಪಾಲರು ನಿರಾಕರಿಸುವಂತಿಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಭಾಷಣವೂ ಒಂದು. ಭಾಷಣ ವಿಷಯದ ಮೇಲೆ ರಾಜ್ಯಪಾಲರು ಸ್ವತಂತ್ರ ನಿರ್ಣಯ ಕೈಗೊಳ್ಳುವಂತಿಲ್ಲ. ಸಾಂವಿಧಾನಿಕ ಕರ್ತವ್ಯವನ್ನ ಪೂರೈಸಲು ನಿರಾಕರಿಸುವಂತಿಲ್ಲ. ರಾಜ್ಯಪಾಲರು ಹೀಗೆ ನಿರಾಕರಿಸಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ. ಕಾನೂನು ಬಾಹಿರ ಎಂಬುದಕ್ಕಿಂತ ಹೆಚ್ಚಾಗಿ ಸಾಂವಿಧಾನಿಕ ಕರ್ತವ್ಯ ನಿರಾಕರಣೆ ಮಾಡಿದಂತಾಗುತ್ತೆ. ಈ ಮೂಲಕ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರಕ್ಕೆ ವೇದಿಕೆಯಾಗಲಿದೆ. ಹಾಗಾದ್ರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣ ಓದಲೇಬೇಕೆಂಬ ವಾದ ಮಂಡಿಸೋದು. ರಾಜ್ಯಪಾಲರು ಒಪ್ಪದೇ ಇದ್ದಲ್ಲಿ ಕೆಲಕಾಲ ವಿಶೇಷ ಅಧಿವೇಶನ ಮುಂದೂಡಿ ಸಚಿವ ಸಂಪುಟ ಸಭೆ ಕರೆಯೋದು. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಒತ್ತಾಯಿಸಿ ನಿರ್ಣಯದ ಜೊತೆಗೆ ರಾಜ್ಯಪಾಲರ ನಡೆ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ದೂರು ನೀಡಲು ಅವಕಾಶ ಇದೆ. ಅಲ್ಲದೆ ರಾಜ್ಯಪಾಲರ ವಿರುದ್ಧ ಕಾನೂನಾತ್ಮಕ ಹೋರಾಟ ನಡೆಸೋ ಸಾಧ್ಯತೆಯೂ ಇದೆ. ಇಲ್ಲ ಭಾಷಣವನ್ನು ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವುದಾದಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಲು ಕರೆದಿರೋ ವಿಶೇಷ ಅಧಿವೇಶನ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಿದೆ. ಪ್ರಸನ್ನ, TV9 ಬೆಂಗಳೂರು. ಸೊ ಆಗ ಎಸ್ ಪೊನ್ನಣ್ಣ ಅವರು ಒಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಹೋದಂತ ನಿಯೋಗದಲ್ಲಿದ್ರು. ರಿಟರ್ನ್ ಬಂದು ಈಗ ಮತ್ತೆ ಎಸ್ ಪೊನ್ನಣ್ಣ ಅವರು ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಲೋಕಭವನಕ್ಕೆ ತೆರಳಿದ್ದಾರೆ. ಹೌದು, ರಾಜ್ಯಪಾಲರ ಭೇಟಿಗೆ ಎಸ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಕೂಡ ಶಾಸಕ ಎಸ್ ಪೊನ್ನಣ್ಣ ಭೇಟಿಗೆ ಬಂದಿದ್ದಾರೆ. ಈಗ ಮತ್ತೆ ರಾಜ್ಯಪಾಲರ ಭೇಟಿಗೆ ಸರ್ಕಾರದ ಸಂದೇಶದ ಜೊತೆಗೆ ಪೊನ್ನಣ್ಣ ಅವರು ಬಂದಿದ್ದಾರೆ. ರಾಜ್ಯಪಾಲರಿಗೆ ಸರ್ಕಾರದ ಸಂದೇಶವನ್ನ ತಿಳಿಸ್ತಾರೆ ಈಗ ಪೊನ್ನಣ್ಣ. ರಾಜ್ಯಪಾಲರು ಏನು ಕಡ್ಡೆ ಮುರಿದಂಗೆ ಹೇಳಿದ್ದಾರೆ, 11 ಪ್ಯಾರ ನಾನು ಓದಲ್ಲ ಅಂತ. ನಾವು ಮುಖ್ಯಮಂತ್ರಿಗಳ ಮಾತಾಡ್ಕೊಂಡ್ಬಿಟ್ಟು ಮತ್ತೆ ಬರ್ತೀವಿ ಅಂತ ಹೇಳಿ ಹೋಗಿದ್ರು ಅಲ್ಲಿಂದ. ಈಗ ಸರ್ಕಾರದ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ಕಾರ ಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದ್ಲಿ. ಇದು ಸರ್ಕಾರದ ನೀತಿ ಮತ್ತು ನಿಲುವಿನ ಸಾರಾಂಶ. ರಾಜ್ಯಪಾಲರು ವ್ಯಕ್ತಿಗತ ಭಾಷಣ ಮಾಡೋದಕ್ಕೆ ಅವಕಾಶ ಇಲ್ಲ. ಇದೇ ಸಂದೇಶವನ್ನ ರಾಜ್ಯಪಾಲರಿಗೆ ಪೊನ್ನಣ್ಣ ಅವರು ನೀಡೋಕೆ ಹೊರಟಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಮುಖ್ಯಮಂತ್ರಿಗಳ ಬಳಿ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ಬದಲಾವಣೆನೂ ಮಾಡಲ್ಲ ಅಂತ ಹೇಳಿದ್ದಾರೆ. ಆ ಸಂದೇಶವನ್ನೇ ಹೊತ್ತು ಮತ್ತೆ ಈಗ ರಾಜ್ಯಪಾಲರ ಬಳಿ ಪೊನ್ನಣ್ಣ ಅವರು ಬಂದಿದ್ದಾರೆ. ಸರ್ಕಾರದ ನಿರ್ಧಾರ ಏನು ಅಂತ ರಾಜ್ಯಪಾಲರಿಗೆ ಪೊನ್ನಣ್ಣ ಅವರು ಮನವರಿಕೆ ಮಾಡಿಕೊಡೋರಿದ್ದಾರೆ. ರಾಜ್ಯಪಾಲರು ಪೊನ್ನಣ್ಣ ಅವರ ಮನವೊಲಿಕೆಗೆ ಅಥವಾ ಸರ್ಕಾರದ ನಿರ್ಧಾರಕ್ಕೆ ಒಪ್ತಾರಾ? ನಾಳೆ ಅವರು ಭಾಷಣವನ್ನ ಮಾಡ್ತಾರಾ? ಮಾಡಿದ್ರು ಸರ್ಕಾರ ಕೊಟ್ಟಿರುವಂತ ಭಾಷಣದ ಪ್ರತಿಯನ್ನೇ ಅವರು ಓದ್ತಾರಾ ಅಥವಾ ಕೆಲ ಮಾರ್ಪಾಡುಗಳೊಂದಿಗೆ ಅವರು ಓದ್ತಾರಾ? ಕೇರಳದಲ್ಲಿ ನಿನ್ನೆ ಆಯ್ತಲ್ಲ ಆ ರೀತಿಯಾಗಿ, ಅಥವಾ ಬಂದು ರಿಟರ್ನ್ ಹೋಗ್ಬಿಡ್ತಾರಾ? ತಮಿಳುನಾಡಿನಲ್ಲಿ ನಿನ್ನೆ ಆಯ್ತಲ್ಲ ಆ ರೀತಿಯಾಗಿ. ಸೊ ಈ ರೀತಿಯಾದಂಥ ಗೊಂದಲ ಇದೆ. ಸಾಂವಿಧಾನಿಕ ಬಿಕ್ಕಟ್ಟು ಇದೀಗ ಉದ್ಭವ ಆಗ್ತಾ ಇರೋ ಸಂದರ್ಭ. HK ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಇಂಪಾರ್ಟೆಂಟ್ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಕೇಳೋಣ. ಕಿತ್ತುಕೊಂಡಿರುವಂಥ VB ರಾಮ್ಜಿ ಕಾನೂನೇನಿದೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ರದ್ದುಪಡಿಸಬೇಕು. ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನೇನಿದೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ನಮ್ಮ ಪ್ಯಾರಾ ಏನಿತ್ತು ಅದನ್ನು ನಾವು ಯಾವ ಕಾರಣಕ್ಕೂ ಕೈ ಬಿಡೋದು ಸಾಧ್ಯ ಇಲ್ಲ. ಯಾಕಂದರೆ ದ್ಯಾಟ್ ಈಸ್ ದಿ ಪೀಪಲ್ಸ್ ವಾಯ್ಸ್. ಅದು ನಮ್ಮ ಸರ್ಕಾರದ ಧ್ವನಿ. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಧ್ವನಿಯನ್ನು ನಾವು ಪ್ರತಿಧ್ವನಿಸ್ತಾ ಇದ್ದೇವೆ. ಉದ್ಯೋಗದ ಹಕ್ಕು. ಸೊ ಇದು ಆಗ್ತಾ ಇರುವಂತ ಬೆಳವಣಿಗೆ. ನಮ್ಮ ಜೊತೆಗೆ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಮತ್ತೆ ಎಸ್ ಪೊನ್ನಣ್ಣ ಅವರು ರಿಟರ್ನ್ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಕೊಂಚ ಏನಾದ್ರೂ ಅದ್ರಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಯಥಾವತ್ತು ಮತ್ತೆ ಕಳಿಸ್ಕೊಟ್ಟಿದಾರಾ ಅಥವಾ ಇದನ್ನೇ ಓದ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಸ್ಟ್ಯಾಂಡ್ ಇಲ್ಲಿ ಹಾಗಾದ್ರೆ ಕ್ಲಿಯರ್ ಇದೆ ಅಂತ ಕಾಣಿಸುತ್ತೆ? ಮಾಲ್ತೇಶ್, ಸರ್ಕಾರದಿಂದ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾಹಿತಿನ ಈಗ ಮತ್ತೆ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ TV9ಗೆ ಸರ್ಕಾರದ ಉನ್ನತ ಮೂಲಗಳಿಂದ, ರಾಜಭವನದ ಉನ್ನತ ಮೂಲಗಳಿಂದ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಪೊನ್ನಣ್ಣ ಅವರು ಈಗ ರಾಜಭವನಕ್ಕೆ ಹೊರಟಿದ್ದಾರೆ. ಬಹುಶಃ ನಾವೀಗ ಸುದ್ದಿ ಪ್ರಸಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ತಲುಪಿರ್ಬೋದು. ಸರ್ಕಾರದಲ್ಲಿ ಒಂದು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಯಾವುದೇ ಬದಲಾವಣೆ ಮಾಡದೇ ಇರೋದಕ್ಕೆ, ಅಂದರೆ ಸರ್ಕಾರದ ಭಾಷಣ ಏನಿದೆ ಇದು ಮತ್ತು ನೀತಿ ಮತ್ತು
ನಿಲುವುಗಳ ಭಾಷಣವಾಗಿರುತ್ತೆ ಅಥವಾ ಸರ್ಕಾರದ ನೀತಿ ಮತ್ತು ನಿಲುವನ್ನು ಪ್ರತಿಬಿಂಬಿಸೋದಾಗಿರುತ್ತೆ. ಹೀಗಾಗಿ ಇದು ರಾಜ್ಯಪಾಲರ ವ್ಯಕ್ತಿಗತವಾಗಿರುವಂಥ ಭಾಷಣ ಅಲ್ಲ, ಬದಲಾಗಿ ಈ ಸರ್ಕಾರ ಹೇಗೆ ನಡೀತಾ ಇದೆ, ಸರ್ಕಾರದ ನಿಲುವೇನು, ಸರ್ಕಾರದ ನೀತಿ ಏನು, ಈ ವಿಚಾರವನ್ನು ಜನರಿಗೆ ರಾಜ್ಯಪಾಲರ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಹೀಗಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ, ಈ ಅವಕಾಶಕ್ಕೆ ಪೂರಕವಾಗಿ ಸರ್ಕಾರ ಕೊಟ್ಟಿರುವಂಥ ಭಾಷಣವನ್ನು ರಾಜ್ಯಪಾಲರು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಈ ಸಭೆಯಲ್ಲಿ ಕೆಲವೊಂದು ಮೋಡಿಫಿಕೇಶನ್ ಮಾಡ್ತೀವಿ ಅಂತ ಹಿಂದೆ ಕೂಡ ಹೇಳಿದ್ರು. ಅಂದರೆ ಎಚ್ ಕೆ ಪಾಟೀಲ್ರು ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮೋಡಿಫಿಕೇಶನ್ಸನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ 11 ಪ್ಯಾರಾಗಳು ಜೊತೆಗೆ 11 ಪ್ರಮುಖ ಅಂಶಗಳಿದೆ, ಒಂದೊಂದು ಪ್ಯಾರಾದಲ್ಲಿ ಒಂದೊಂದು ಅಂಶಗಳಿದೆ. ಆ ಅಂಶಗಳನ್ನು ಕೈ ಬಿಡಬೇಕು ಅನ್ನುವಂಥ ಮಾತನ್ನು ಕೂಡ ನೇರವಾಗಿಯೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಅದಕ್ಕೆ ನಾವು ನೇರವಾಗಿ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಿಮ್ಮ ಮುಂದೆ ತತ್ಕ್ಷಣಕ್ಕೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆನಂತರ ನಿಮಗೆ ಮಾಹಿತಿ ಕೊಡ್ತೀವಿ ಅನ್ನುವಂಥ ಮಾತನ್ನು, ಸಂದೇಶವನ್ನು ರಾಜ್ಯಪಾಲರಿಗೆ ಎಚ್ ಕೆ ಪಾಟೀಲ್ ಅವರ ನಿಯೋಗ ಹೇಳಿತ್ತು. ಈಗ ಅದಾದ ಬಳಿಕ ಅಂದರೆ ರಾಜಭವನದಿಂದ ವಾಪಸ್ ಮತ್ತೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋದ ಬಳಿಕ ಅಲ್ಲೂ ಕೂಡ ಸಭೆ ಆಗಿದೆ, ತಜ್ಞರ ಜೊತೆಗೆ ಸಭೆ ಆಗಿದೆ, ಕಾನೂನು ಎಕ್ಸ್ಪರ್ಟ್ಸ್ಗಳು ಯಾರಿದ್ದಾರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು, ಎಚ್ ಕೆ ಪಾಟೀಲ್ರು ಕೂಡ ಇದ್ದರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲರ ಮಾತನ್ನು ಆಲಿಸಿ, ಎಲ್ಲರ ಸಲಹೆಯನ್ನು ಆಲಿಸಿ ಅಂತಿಮವಾಗಿ ಸರ್ಕಾರದಲ್ಲಿ ಏನು ಮಾಡಬೇಕಾಗಿದೆ, ಜೊತೆಗೆ ಕಾನೂನಾತ್ಮಕವಾಗಿ ಏನೆಲ್ಲ ಅಂಶಗಳಿದೆ, ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಸರ್ಕಾರಕ್ಕೆ ಎಲ್ಲ ರೀತಿಯಂಥ ಹಕ್ಕಿದೆ. ಹೀಗಾಗಿ ಸರ್ಕಾರದ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು ವಿನಃ ರಾಜ್ಯಪಾಲರ ವ್ಯಕ್ತಿಗತ ಭಾಷಣ ಅಲ್ಲ ಇದು. ಹೀಗಾಗಿ ಸರ್ಕಾರದ ನೀತಿಗಳನ್ನು, ಸರ್ಕಾರದ ನಿಲುವುಗಳನ್ನು ರಾಜ್ಯದ ಜನರಿಗೆ ತಿಳಿಸಬೇಕಾಗಿದೆ. ರಾಜ್ಯಪಾಲರ ಮೂಲಕ ಈ ಸರ್ಕಾರ ತಿಳಿಸ್ತಾ ಇದೆ. ಹೀಗಾಗಿ ಸರ್ಕಾರದ ನಿಲುವಿದು, ಇದೇ ನಿರ್ಧಾರ ನಮ್ದು ಅಂತಿಮ ಅನ್ನುವಂಥ ಸಂದೇಶವನ್ನು ಈಗ ಪೊನ್ನಣ್ಣ ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರಿಗೆ ತಿಳಿಸ್ತಾರೆ. ಆ ನಂತರ ರಾಜ್ಯಪಾಲರು ಏನು ಮಾಡ್ತಾರೆ, ಬಹುಶಃ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಕೂಡ ಈಗ ಅವ್ರು ಕೊಡ್ತಾ ಇರುವಂಥ ಸಂದೇಶವನ್ನು ಮತ್ತೆ ಕಾನೂನು ತಜ್ಞರ ಮೊರೆ ಹಾಕಿ ಅಲ್ಲಿ ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುತ್ತೆ. ಪಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.